ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಗ ಒಂದು ವಿಧ್ವಂಸಕ ಶಕ್ತಿಯಾಗಿ ಯುಕ್ರೇನನ್ನು ಪುಡಿಗಟ್ತಿರೋ ವ್ಲಾದಿಮಿರ್ ಪುಟಿನ್ ಅವ್ರ ವಿರುದ್ಧ, ರಷ್ಯಾ ವಿರುದ್ಧ, ವ್ಲಾದಿಮಿರ್ ಪುಟಿನ್ ವಿರುದ್ಧ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಕೆಂಡ ಕಾರ್ತಿದ್ದಾರೆ. ಪುಟಿನ್ ಸುಮ್ಮನಿರಿ, ನೋಡಿ ಹೆಂಗೆ ಮಾಡ್ತೀವಿ. ಪುಟಿನ್ ಸುಮ್ಮನಿರಿ, ನೋಡಿ ಹೆಂಗೆ ಮಾಡ್ತೀವಿ. ಪುಟಿನ್, ನೀವೇನಾದರೂ ರಾಸಾಯನಿಕ ಅಸ್ತ್ರ ಬಳಸಿದ್ರೆ ಹಂಗಾಗುತ್ತೆ, ನೀವೇನಾದರೂ ಅಣ್ವಸ್ತ್ರ ಬಳಸಿದ್ರೆ ಹಿಂಗಾಗುತ್ತೆ ಅಂತ ಪುಟಿನ್ರನ್ನು ಬೆದರಿಸುವ, ಅವ್ರನ್ನ ಹೆದರಿಸಿ ಸುಮ್ಮನೆ ಕೂರಿಸುವ ಪ್ರಯತ್ನಗಳನ್ನು ಅಮೆರಿಕ ಮತ್ತು ಮಿತ್ರರು ಮಾಡ್ತಾನೆ ಬರ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ತನ್ನ ಹತ್ರನೂ ಇವೆ ಅಂತ ಹೇಳಿ ವ್ಲಾದಿಮಿರ್ ಪುಟಿನ್ ಒಂದು ಭಯಾನಕ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದರ ಹೆಸರು RS-28 ಸರ್ಮತ್ ಅಂತ. ನ್ಯಾಟೋ ಇದನ್ನು ಸಾತಾನ್ 2 ಅಂತ ಕರಿತಾ ಇದೆ. ಸಾತಾನ್ 1 ಏನು ಹಾಗಾದರೆ ಅದನ್ನು ಆಮೇಲೆ ಹೇಳ್ತೀವಿ. ಸಾತಾನ್ 2 ಅಂತ ಕರಿತಾ ಇದೆ. ಸಾತಾನ್ ಅಂತ ಹೇಳಿದ್ರೆ ಡೆವಿಲ್, ದೆವ್ವ, ಭೂತ, ಪ್ರೇತ, ದುಷ್ಟಶಕ್ತಿ ಅಂತ. ನ್ಯಾಟೋದವರು ಈ ಭಯಾನಕ ಅಸ್ತ್ರವನ್ನು, ಪುಟಿನ್ ಟೆಸ್ಟ್ ಮಾಡಿರೋ ಈ ಭಯಾನಕ ಅಸ್ತ್ರವನ್ನು ಸಾತಾನ್ 2 ಅಂತ ಕರಿತಾ ಇದ್ದಾರೆ. ಏನಿದು ಸಾತಾನ್ 2? ಏನಿದು RS-28 ಸರ್ಮತ್? ಇದೊಂದು ICBM, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಹಾಗಂತ ಇದು ಕೇವಲ ಬ್ಯಾಲಿಸ್ಟಿಕ್ ಮಿಸೈಲ, ಹೈಪರ್ಸಾನಿಕ್ ಅಲ್ವಾ. ಇದು ಹೈಪರ್ಸಾನಿಕ್ ವೇಗದ ಅತ್ಯಂತ ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ಶಕ್ತಿ ಸಾಮರ್ಥ್ಯ ಏನು, ಇದು ಯಾಕೆ ಅತ್ಯಂತ ಭಯಾನಕ ಅಸ್ತ್ರ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದರ ಹಿಂದಿರುವ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ನಾವು ತಿಳ್ಕೊಂಡ್ರೆ ಇಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ನಮಗೆ ನಾಲೆಜ್ ಕೂಡ ಗೇನ್ ಆಗುತ್ತೆ. ಸೊ ನಾವೆಲ್ಲಿದ್ದೀವಿ ಇಂತಹ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದಾಗ? ಈ ರಷ್ಯಾ ಎಲ್ಲಿವರೆಗೂ ಹೋಗ್ಬಿಟ್ಟಿದೆ, ಅಮೆರಿಕ, ಚೀನಾ ಎಲ್ಲ ಎಲ್ಲಿಗೆ ಹೋಗ್ಬಿಟ್ಟಿದೆ ಅನ್ನೋದು ಕೂಡ ನಮಗೊಂದು ಐಡಿಯಾ ಬರುತ್ತೆ. ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಅಂದರೆ ಈ ಸಾತಾನ್ 2 ಇದೆಯಲ್ಲ, ಅಥವಾ ಈ ಸರ್ಮತ್ ರಾಕೆಟ್ ಇದೆಯಲ್ಲ, ಇದು ಕೇವಲ ಒಂದು ಹಾರಿ ಇದೆ, ಒಂದು ಹೋಗಿ ಹೊಡೆದು ಬಿಡುತ್ತೆ ಅಂತಲ್ಲ. ಇದು ಒಂದು ದೊಡ್ಡ ಮದರ್ಶಿಪ್ ರೀತಿ. ಇದರಲ್ಲಿ 10ಕ್ಕೂ ಅಧಿಕ ಸ್ಫೋಟಕಗಳನ್ನು ಇಟ್ಟು ಹಾರಿಸೋಕ್ಕಾಗತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ರಾಕೆಟ್ ಹೋಗಿ ಆ 10ನ್ನು ಕೆಳಗೆ ಬೀಳಿಸ್ತಾ ಹೋಗೋದು ಆ ಥರ ಕೂಡ ಅಲ್ಲ. ಈ ಸಾತಾನ್ನಿಂದ ಬೇರ್ಪಡುವಂತಹ ಆ 10 ಸ್ಫೋಟಕಗಳು ಅಗೇನ್ ಅವಕ್ಕೂ ಕೂಡ ಪ್ರತ್ಯೇಕವಾಗಿ ಚಲಿಸುವ ಸಾಮರ್ಥ್ಯ ಇರುತ್ತೆ. ಅದರಲ್ಲೂ ಕೂಡ ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಈ ಸಾತಾನ್ನಿಂದ ಬೇರ್ಪಡುವ ಆ 10ಕ್ಕೂ ಅಧಿಕ ಕ್ಷಿಪಣಿಗಳು, ಸಣ್ಣ ಪುಟ್ಟ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿರ್ತಾವಲ್ಲ, ಅವಕ್ಕೂ ಕೂಡ ಇರುತ್ತೆ. ಅವು ಅಲ್ಲಿಂದ ಬೇರ್ಪಟ್ಟ ತಕ್ಷಣ ಕೆಳಗೆ ಬಂದು ಬೀಳೋದಷ್ಟೇ ಅಲ್ಲ, ಅಲ್ಲಿಂದ ಅಗೇನ್ ಹೈಪರ್ಸಾನಿಕ್ ವೇಗದಲ್ಲಿ ಟ್ರಾವೆಲ್ ಮಾಡುವ ಸಾಮರ್ಥ್ಯವನ್ನು ಆ ವಾರ್ ಹೆಡ್ಗಳು ಕೂಡ ಹೊಂದಿರ್ತವೆ. ಹೈಪರ್ಸಾನಿಕ್ ವೇಗ ಅಂದರೆ ಏನು? ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವುದೇ ಈ ಹೈಪರ್ಸಾನಿಕ್ ಅಂತ. ಶಬ್ದದ ವೇಗ ಎಷ್ಟು? ಗಂಟೆಗೆ 1200 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಶಬ್ದದ ವೇಗ. ಅದಕ್ಕಿಂತ 5 ಪಟ್ಟು ಜಾಸ್ತಿ ಇದ್ದರೆ ಅದನ್ನು ಹೈಪರ್ಸಾನಿಕ್ ವೇಗ ಅಂತ ನಾವು ಗುರುತಿಸ್ತೀವಿ. ಇದರ ಸ್ಪೀಡ್ ಬಗ್ಗೆ ಬರ್ತೀವಿ. ಈ ದೈತ್ಯ ಸಾತಾನ್ 2 ಅಥವಾ ಈ ಸರ್ಮತ್ ಬಗ್ಗೆ ಬರ್ತೀವಿ. ಅದರ ಸ್ಪೀಡ್ ಎಷ್ಟು ಅಂತ ಆಮೇಲೆ ಹೇಳ್ತೀವಿ. ಆ ಸರ್ಮತ್ 2 ಅಳವಡಿಸಲಾಗಿರೋ ಸ್ಫೋಟಕಗಳಿರ್ತಾವಲ್ಲ, ಬೇರ್ಪಟ್ಟ ನಂತರ ಅವು ಕೂಡ ಹೈಪರ್ಸಾನಿಕ್ ವೇಗದಲ್ಲಿ ಹೋಗ್ತವೆ. ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಹೋಗೋ ಸಾಮರ್ಥ್ಯವನ್ನು ಹೊಂದಿವೆ. ಅದರಿಂದ ಬೇರ್ಪಡುವ ಸ್ಫೋಟಕ. ಅದರಲ್ಲೂ ಕೂಡ ಅಗೇನ್ ಬೇರ್ಪಟ್ಟು ಹೋಗಿ ಹೊಡಿತು ಅಂತ ಅಷ್ಟೇ ಅಲ್ಲ, ದಾರಿ ಮಧ್ಯದಲ್ಲಿ ಆ ಸ್ಫೋಟಕಗಳು, ಬೇರ್ಪಡುವ ಸ್ಫೋಟಕಗಳು ಮ್ಯಾನುವರಬಿಲಿಟಿಯನ್ನು ಕೂಡ ಹೊಂದಿವೆ. ಬೇಕಾದಾಗ ಅದನ್ನು ಡೈರೆಕ್ಷನನ್ನು ಚೇಂಜ್ ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರ ಅಂತ ಇದೀಗ ಗುರುತಿಸಲ್ಪಡ್ತಾ ಇದೆ. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದರೆ, ಈ ಸಾತಾನ್ 2 ಅಥವಾ ಸರ್ಮತ್ ಕ್ಷಿಪಣಿಯನ್ನು ಭೂಮಿಯ 2 ಧ್ರುವ ಇದೆಯಲ್ಲ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಯಾವುದೇ ಧ್ರುವದ ಕಡೆಯಿಂದಲೂ ಕೂಡ ದಾಳಿಗೆ ಬಳಸಬಹುದಾಗಿದೆ. ಇದು ಯಾಕೆ ಮಹತ್ವ ಪಡೆಯುತ್ತೆ? ಯಾಕೆ ಅಂದರೆ, ರಷ್ಯಾದ ಪ್ರಮುಖ ಶತ್ರು ಯಾರು? ಅಮೆರಿಕ ಸೋವಿಯತ್ ಕಾಲದಿಂದಲೂ ಕೂಡ, ಅಮೆರಿಕ ಇಲ್ಲಿದ್ರೆ ಈ ಕಡೆ ರಷ್ಯಾ ಬರುತ್ತಲ್ಲ ಮೇಲಕ್ಕೆ. ಹಾಗಾಗಿ ಆಗಿನ ಕಾಲದಿಂದಲೂ ಕೂಡ ಅಮೆರಿಕದ ಎಲ್ಲ ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆ, ಕ್ಷಿಪಣಿ ದಾಳಿ ನಮ್ಮ ಮೇಲೆ ಯಾರೋ ಮಾಡ್ತಿದ್ದಾರೆ ಅಂದರೆ ತಡೆಯೋ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಬೇಕಲ್ಲ, ಅಮೆರಿಕದ ಎಲ್ಲ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಮುಖ ಮಾಡಿ ನಿಂತಿರೋದು ಯಾವ ಕಡೆಗೆ? ಉತ್ತರದ ಕಡೆಗೆ, ಉತ್ತರ ಧ್ರುವದ ಕಡೆಗೆ. ನಮಗೆ ಬಂದರೆ ಥ್ರೆಟ್ ಈ ಕಡೆಯಿಂದ ಬರ್ಬೋದು ಅಷ್ಟೇ ಅಂತ. ಆದರೆ ಪುಟಿನ್ ಪ್ರಯೋಗ ಮಾಡಿರೋ ಈ ಕ್ಷಿಪಣಿ ಭೂಮಿಯ ಯಾವುದೇ ಧ್ರುವದಿಂದ, ಉತ್ತರ ಧ್ರುವದಿಂದನೇ ಬಂದು ದಾಳಿ ಮಾಡಬೇಕು ಅಂತ ಇಲ್ಲ, ದಕ್ಷಿಣ ಧ್ರುವದಿಂದಲೂ ಬೇಕಾದರೆ ಹೋಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಪರಿಣಾಮ ಏನಾಗುತ್ತೆ? ಒಂದು, ದಕ್ಷಿಣ ಧ್ರುವದಿಂದಲೂ ಬಂದು ದಾಳಿ ಮಾಡೋ ಸಾಮರ್ಥ್ಯ ಹೊಂದಿದೆ. ಆ ಕಡೆಗೆ ಈ ಕ್ಷಣಕ್ಕೆ ಅಮೆರಿಕದ ಕೆಪಬಿಲಿಟೀಸ್ ಇಲ್ಲ ತಡೆಯೋಕ್ಕೆ. ಇದು ಒಂದು ಪಾಯಿಂಟ್. ಅಮೆರಿಕ ಮುಂದೆ ಮಾಡ್ಕೊಳ್ಳುತ್ತೆ, ಡೆಫಿನೆಟ್ಲಿ ದುಡ್ಡು ಹಾಕುತ್ತೆ ಮತ್ತು ಮಾಡ್ಕೊಳ್ಳುತ್ತೆ. ಬಟ್ ಈ ಕ್ಷಣಕ್ಕೆ ದಕ್ಷಿಣ ಧ್ರುವದಿಂದ ಏನಾದರೂ ಕೂಡ ಇಂತಹ ಭಯಾನಕ ಮಿಸೈಲ್ ಬಂದರೆ ತಡೆಯುವಂಥ ಪೂರ್ಣ ಪ್ರಮಾಣದ ವ್ಯವಸ್ಥೆ ಅಮೆರಿಕದ ಬಳಿ ಇಲ್ಲ. ಸೊ ಅದೊಂದು ಥ್ರೆಟ್ ಆಯಿತು ಅಮೆರಿಕಾಗೆ. ಜೊತೆಗೆ ಇದು ಬಂದ ನಂತರ ಇದರಿಂದ 10 ಮತ್ತು ಬೇರ್ಪಟ್ಟು ಮತ್ತು ಅವು ನುಗ್ತಾವಲ್ಲ ಬೇರೆ ಬೇರೆ ಕಡೆಯಿಂದ. ಹೀಗಾಗಿ ಅಮೆರಿಕದ ಗ್ರೌಂಡ್ ಮತ್ತು ಸ್ಯಾಟಲೈಟ್ ಬೇಸ್ಡ್ ಈ ರೆಡಾರ್ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತಲ್ಲ,
ಶತ್ರುಗಳು ದಾಳಿ ಮಾಡಿದ್ರೆ ಅದನ್ನು ದೂರದಲ್ಲೇ ಗುರುತಿಸಿ ಅದನ್ನು ಪತ್ತೆ ಹಚ್ಚಿ ಡಿಸ್ಟ್ರಾಯ್ ಮಾಡುವಂಥ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತಲ್ಲ, ಅವುಗಳನ್ನು ತಪ್ಪಿಸ್ಕೊಂಡು ಬಂದು ದಾಳಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ರಷ್ಯಾಗೆ. ಅದರಲ್ಲೂ ಈಗ ರಷ್ಯಾ ಪ್ರಯೋಗ ಮಾಡಿರೋ ಕ್ಷಿಪಣಿ ಇದೆಯಲ್ಲ, ಇದು ಹೈಪರ್ಸಾನಿಕ್ ವೇಗದ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದರ ಸ್ಪೀಡ್ ಎಷ್ಟು? ಗಂಟೆಗೆ 24,000 ಕಿಲೋಮೀಟರ್ಗೂ ಅಧಿಕ, ಅಂದರೆ ಸೆಕೆಂಡ್ಗೆ 7 ಕಿಲೋಮೀಟರ್ ಇದರ ಸ್ಪೀಡ್ ಕನಿಷ್ಠ ಪಕ್ಷ. ಇದಕ್ಕೆ ಮ್ಯಾಕ್ 20+ ಸ್ಪೀಡ್ ಅಂತ ಹೇಳ್ತಾರೆ. ಹೈಪರ್ಸಾನಿಕ್ ಅಂದರೆ ಎಷ್ಟು? ಮ್ಯಾಕ್ 5, ಶಬ್ದದ ವೇಗಕ್ಕಿಂತ 5 ಪಟ್ಟು ವೇಗವನ್ನು ಹೊಂದಿದರೆ ಅದು ಮ್ಯಾಕ್ 5 ಅಂತ ಕರಿಬೋದು. ಅದು ಹೈಪರ್ಸಾನಿಕ್ ಅಂತ ಕರೆಸ್ಕೊಳ್ಳುತ್ತೆ. ಇದು ಮ್ಯಾಕ್ 20. ನಮ್ಮ ಹತ್ರ ಈಗ ಭಾರತದ ವಿಚಾರಕ್ಕೆ ಬಂದರೆ ನಾವು ಮ್ಯಾಕ್ 3, 4 ಹಿಡಿದು 6 ತನಕ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಬ್ರಹ್ಮೋಸ್ 2 ಮಾಡ್ತಿರೋದು ಮ್ಯಾಕ್ 8 ತನಕ ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಕ್ಷಣಕ್ಕೆ ನಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇಲ್ಲ ಈ ಕ್ಷಣಕ್ಕೆ. ಆದರೆ ಇದು ರಷ್ಯಾದ ವ್ಲಾಡಿಮಿರ್ ಪುಟಿನ್ ಪ್ರಯೋಗ ಮಾಡಿರೋ ಈ ಸಾತನ್ 2 ಕ್ಷಿಪಣಿ ಇದೆಯಲ್ಲ, ಮ್ಯಾಕ್ 20+, ಇದು ಗಂಟೆಗೆ 24,000 ಕಿಲೋಮೀಟರ್ಗೂ ಅಧಿಕ ವೇಗದಲ್ಲಿ ನುಗ್ಗುತ್ತೆ ಇದು. ಸೊ ಹೈಪರ್ಸಾನಿಕ್ ವೇಗದ ಬ್ಯಾಲಿಸ್ಟಿಕ್ ಕ್ಷಿಪಣಿ. ನಮ್ಮ ಹತ್ರ ಒಂದು ಇಮೇಜ್ ಇದೆ, ನೀವು ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಅರ್ಥ ಆಗಲಿ ಅನ್ನೋ ಪರ್ಪಸ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ದು ಮೇಲೆ ಹೋಗಿ ಬಾಗಿ ಬೀಳ್ತಾ ಇದೆಯಲ್ಲ, ಅದು ಬ್ಯಾಲಿಸ್ಟಿಕ್ ಮಿಸೈಲ್ನ ಟ್ರಾಜೆಕ್ಟ್ರಿ. ಬ್ಯಾಲಿಸ್ಟಿಕ್ ಮಿಸೈಲ್ ಏನು ಮಾಡುತ್ತೆ, ಒಂದು ಹೈಟನ್ನು ರೀಚ್ ಆಗುತ್ತೆ, ಮೇಲಕ್ಕೆ ಹೋಗುತ್ತೆ, ಆಮೇಲೆ ಕೆಳಗೆ ಬೀಳಬೇಕಾದ್ರೆ ಭೂಮಿಯ ಗ್ರಾವಿಟಿಯನ್ನು ಕೂಡ ಬಳಸ್ಕೊಂಡು ವೇಗವಾಗಿ ಕೆಳಗೆ ನುಗ್ಗುತ್ತೆ. ಸೊ ಅದು ಡೌನ್ಫಾಲ್ ಆಗಬೇಕಾದ್ರೆ ವೇಗ ಜಾಸ್ತಿ ಆಗೋಕ್ಕೆ ಭೂಮಿಯ ಗ್ರಾವಿಟಿಯನ್ನು ಕೂಡ ಬಳಸ್ಕೊಳ್ಳುತ್ತೆ. ಇದರ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಇದು ಇಷ್ಟು ಹೈಟ್ ಹೋಗಬೇಕಲ್ಲ, ಹೈಟ್ ಹೋದ್ಮೇಲೆ ತಾನೇ ಗ್ರಾವಿಟಿನ ಯೂಸ್ ಮಾಡ್ಕೊಂಡು ಕೆಳಗೆ ಬೀಳೋಕ್ಕಾಗೋದು. ಅದರ ಪರಿಣಾಮ ಏನಾಗುತ್ತೆ, ಇದು ಹೈಟ್ ಹೋಗ್ತಾನೆ ಡೌನ್ಫಾಲ್ ಶುರುವಾಗೋಕ್ಕಿಂತ ಮುಂಚೆನೇ ಇದನ್ನು ಯಾರ ಮೇಲೆ ನೀವು ಪ್ರಯೋಗ ಮಾಡ್ತೀರೋ ಅವರು ಪತ್ತೆ ಹಚ್ಚಿ ಗುರುತಿಸ್ಬೋದು, ಓಕೆ ಇಲ್ಲೊಂದು ಬರ್ತಾ ಇದೆ ಅಂಥೇಳಿ. ಆಮೇಲೆ ಇಷ್ಟು ಟೈಮ್ ಸಿಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರಬೇಕಲ್ಲ, ಇಷ್ಟು ಟೈಮ್ ಸಿಗುತ್ತೆ. ಅಲ್ಲಿ ಅವರು ಅದನ್ನು ಎಂಗೇಜ್ ಮಾಡ್ಬೋದು. ತಮ್ಮ ಬಳಿ ಇರುವಂತಹ ಕ್ಷಿಪಣಿ ನಿರೋಧಕ ವ್ಯವಸ್ಥೆ, ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಬಳಸಿ ಎಂಗೇಜ್ ಮಾಡಿ ಡಿಸ್ಟ್ರಾಯ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹೈಪರ್ಸಾನಿಕ್ ಸಾಮರ್ಥ್ಯದ ಈ ಖಂಡಾಂತರ ಕ್ಷಿಪಣಿ ಇದ್ದಾಗ ಏನಾಗುತ್ತೆ, ಇದು ಜಾಸ್ತಿ ಮೇಲೆ ಹೋಗಲ್ಲ, ಸ್ವಲ್ಪವೇ ಮೇಲೆ ಹೋಗುತ್ತೆ, ಆ ನಂತರ ಅಡ್ಡಕ್ಕೆ ತಿರುಗುತ್ತೆ, ಭೂಮಿಗೆ ಅತ್ಯಂತ ಹತ್ತಿರದಲ್ಲಿ ಕೆಳಗೆ ಇದು ಟ್ರಾವೆಲ್ ಮಾಡುತ್ತೆ, ತನ್ನ ಸ್ವಂತ ಶಕ್ತಿಯನ್ನು ಬಳಸ್ಕೊಂಡು ವೇಗವಾಗಿ ನುಗ್ಗುತ್ತೆ. ಇದರ ಪರಿಣಾಮ ಶತ್ರುವಿನ ಹತ್ತಿರ ಹೋಗೋ ತನಕ ಕೂಡ ಅವರ ರಡಾರ್ ಸಿಸ್ಟಮ್ಸ್ ಕಣ್ಣಿಗೆ ಇದು ಬೀಳೋದೇ ಇಲ್ಲ. ಅಂದರೆ ರೆಸ್ಪಾಂಡ್ ಮಾಡೋಕ್ಕೆ ತುಂಬ ಕಮ್ಮಿ ಟೈಮ್ ಇರುತ್ತೆ ಶತ್ರುಗಳಿಗೆ. ಅಷ್ಟು ಹತ್ತಿರ ಹೋದ್ಮೇಲೆ ಅದು ಇನ್ನೊಂದು 10 ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳನ್ನು ರಿಲೀಸ್ ಮಾಡಿಬಿಟ್ರೆ ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಪುಡಿಗಟ್ಟೋದು ತುಂಬ ಈಸಿ ಆಗುತ್ತೆ. ಸೊ ಈ ಸಾಮರ್ಥ್ಯವನ್ನು ರಷ್ಯಾದ ಸಾತನ್ 2 ಅಥವಾ ಈ ಸರ್ಮತ್ ಕ್ಷಿಪಣಿ ಹೊಂದಿದೆ. ಇನ್ನು ಈ ಕ್ಷಿಪಣಿಯ ರೇಂಜ್ ಎಷ್ಟು ದೂರ ಹೋಗುತ್ತೆ ಇದು ಅಂತ ಹೇಳಿದ್ರೆ 18,000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ ಅಂತ ಈಗ ಹೇಳಲಾಗ್ತಾ ಇದೆ. ಇಡೀ ಭೂಮಿಯ ಸುತ್ತಳತೆನೇ 40,075 ಕಿಲೋಮೀಟರ್. ಮತ್ತಿದು 18,000 ಇಟ್ಕೊಂಡು ಪುಟಿನ್ ಹೇಳ್ತಿದಾರಲ್ಲ, ಭೂಮಿಯ ಯಾವುದೇ ಮೂಲೆಯನ್ನು ಬೇಕಾದರೂ ಹೊಡಿತೀವಿ ನಾವು ಅಂತ. ಅವ್ರು ಹೇಳಿದ್ರಲ್ಲೂ ಕೂಡ ಲಾಜಿಕ್ ಇದೆ. ಯಾಕಂದರೆ ರಷ್ಯಾದ ವಿಡ್ತ್ ಇದೆಯಲ್ಲ, ರಷ್ಯಾದ ವೆಸ್ಟ್ನಿಂದ ಈಸ್ಟ್ಗೆ ಅದನ್ನು ಅಳತೆ ಮಾಡಿದ್ರೆ ಅದರ ವಿಡ್ತೆ 9,000 ಕಿಲೋಮೀಟರ್ ಇದೆ. ಅಷ್ಟು ಅಗಲವಾದ ವಿಶಾಲವಾದ ರಾಷ್ಟ್ರ ರಷ್ಯಾ. ಸೊ ಅವರಿಗೆ ಈ ಅಟ್ಲಾಂಟಿಕ್ ಕಂಟ್ರೀಸ್ನ ಯಾರನ್ನಾರು ಕೂಡ ಟಚ್ ಮಾಡಬೇಕು ಅಂತ ಹೇಳಿದ್ರೆ ಅವರು ರಷ್ಯಾದ ಪೂರ ವೆಸ್ಟಿಗೆ ತುದಿಗೆ ಬಂದು ನಿಂತ್ಕೊಂಡ್ರೆ ಅಲ್ಲಿ ಅವರಿಗೆ ಒಂದಷ್ಟು ಹತ್ತಿರ ಆಗುತ್ತೆ. ಇನ್ನು ಅವರು ಈ ಕಡೆ ಏಷ್ಯಾ ಪೆಸಿಫಿಕ್ ವಲಯಕ್ಕೆ ಬಂದು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ತನ್ನ ಈಸ್ಟ್ನ ತುದಿಗೆ ಬಂದರೆ ಆಯಿತು. ಸೊ ಅಲ್ಲೇ 9,000 ಕಿಲೋಮೀಟರ್ ಅವ್ರದ್ದೇ ಲ್ಯಾಂಡ್ ಇದೆ. ಜೊತೆಗೆ ರಷ್ಯಾದ ನಾರ್ತ್ ಮತ್ತು ಸೌತ್ನ ಡಿಸ್ಟೆನ್ಸ್ ಕೂಡ ಸುಮಾರು 4,000 ಕಿಲೋಮೀಟರ್ ಆಗುತ್ತೆ. ಹೀಗಾಗಿ ರಷ್ಯಾ ಈಗ ಭೂಮಿಯ ಯಾವುದೇ ಮೂಲೆಯಲ್ಲಿರೋ ಟಾರ್ಗೆಟನ್ನು ಸ್ಟ್ರೈಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಕಡೆಯಿಂದನೂ ಹೊಡಿಬೋದು, ಈ ಕಡೆಯಿಂದನೂ ಹೊಡಿಬೋದು, ಮೇಲಿಂದ ಹಿಂಗೆ ಹೊಡಿಬೋದು, ಕೆಳಗಿಂದ ಹೀಗೂ ಹೊಡಿಬೋದು. ಆ ರೀತಿ ಸಾಮರ್ಥ್ಯವನ್ನು ರಷ್ಯಾ ಈಗ ಹೊಂದಿದೆ. ಮುಂಚೆ ಇರಲಿಲ್ಲ ಅಂತಿಲ್ಲ, ಮುಂಚೆ ಇತ್ತು ರಾಕೆಟ್, ಅದರ ಬಗ್ಗೆ ನಾವು ಬರ್ತೀವಿ. ಆದರೆ ಇದು ಅದರಲ್ಲೇ ಮತ್ತಷ್ಟು ಅಪ್ಗ್ರೇಡೆಡ್ ಹಾಗೂ ಮತ್ತಷ್ಟು ಶಕ್ತಿಶಾಲಿಯಾಗಿರುವಂಥ ರಾಕೆಟ್ ಇದು. ರಷ್ಯನ್ಸ್ ಹೇಳ್ತಾ ಇದ್ದಾರೆ, ಭೂಮಿಯ ಮೇಲೆ ಉಸಿರಾಡುತ್ತಿರೋ ಪ್ರತಿಯೊಂದನ್ನು ಕೂಡ, ಪ್ರತಿಯೊಬ್ಬರನ್ನಂತ ಮಾತ್ರ ಹೇಳ್ತಿಲ್ಲ, ಭೂಮಿಯ ಮೇಲೆ ಉಸಿರಾಡ್ತಿರೋ ಪ್ರತಿಯೊಂದನ್ನು ಕೂಡ ಫಿನಿಶ್ ಮಾಡೋ ಸಾಮರ್ಥ್ಯವನ್ನು ನಮ್ಮ ಈ ಸರ್ಮತ್ ಕ್ಷಿಪಣಿ ಹೊಂದಿದೆ ಅಂತ ರಷ್ಯನ್ರು ಈಗ ಹೇಳ್ಕೊಳ್ತಾ ಇದ್ದಾರೆ. ಆದರೆ ತಜ್ಞರು ಹೇಳ್ತಾ ಇದ್ದಾರೆ, ನಾಟ್ ಎಕ್ಸಾಕ್ಟ್ಲಿ ಹಾಗೇ ಅಂತಲ್ಲ, ಇದು ನಾವು ಹಿಂಗೆ ಅರ್ಥ ಮಾಡ್ಕೋಬೋದು ಈ ಕ್ಷಿಪಣಿಯ ಸಾಮರ್ಥ್ಯವನ್ನು ಅಂತ ಹೇಳಿದ್ರೆ, ಇದು ಈ ಒಂದು ಕ್ಷಿಪಣಿಯಿಂದ ಇನ್ಸ್ಟಂಟಾಗಿ ಒಂದು ಫ್ರಾನ್ಸ್ನಷ್ಟು ದೊಡ್ಡ ಒಂದು ದೇಶವನ್ನು ಅಥವಾ ಅಮೆರಿಕದ ಒಂದೆರಡು ದೊಡ್ಡ ರಾಜ್ಯಗಳನ್ನು ಇನ್ಸ್ಟಂಟಾಗಿ ಏಕಕಾಲದಲ್ಲಿ ಎಟ್ ಎ ಟೈಮ್ ಸಂಪೂರ್ಣವಾಗಿ ವಿಧ್ವಂಸ ಮಾಡಿಬಿಡ್ಬೋದು. ಆದರೆ ಮತ್ತೆ ಇವರು ರಷ್ಯನ್ಸ್ ಹೇಳ್ತಿದಾರಲ್ಲ, ಭೂಮಿಯ ಮೇಲಿನ ಪ್ರತಿಯೊಂದನ್ನು ಕೂಡ ಫಿನಿಶ್ ಮಾಡ್ತೀವಿ ನಾವು ಒಂದೇ ಒಂದು ಕ್ಷಿಪಣಿಯನ್ನು ಬಳಸಿ ಅಂತೇಳಿ. ಅದು ಹೆಂಗೆ ಅಂತ ಬಂದರೆ ಇನ್ಸ್ಟೆಂಟ್ ಆಗೆಲ್ಲ ಆಗಲ್ಲ, ಮೋಸ್ಟ್ಲಿ ಹಿಂಗಿರಬಹುದು ಅಂತ. ಹೆಂಗೆ
ಇದಕ್ಕೆ ನ್ಯೂಕ್ಲಿಯರ್ ವಿಂಟರ್ ಅಂತ ಕರೀತಾರೆ. ನ್ಯೂಕ್ಲಿಯರ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ನ್ಯೂಕ್ಲಿಯರ್ ಎನರ್ಜಿ ರಿಲೀಸ್ ಆದಾಗ ವಿಧ್ವಂಸ ಉಂಟಾಗುತ್ತಲ್ಲ, ದೊಡ್ಡ ಪ್ರಮಾಣದಲ್ಲಿ ಧೂಳು ಮತ್ತು ಈ ಕಾರ್ಬನ್ ಮೇಲಕ್ಕೆ ಏಳುತ್ತಲ್ಲ, ಅದು ಸೀದಾ ಹೋಗಿ ಭೂಮಿಯ ಸ್ಟ್ರಾಟೋಸ್ಪಿಯರ್ನಲ್ಲಿ, ಭೂಮಿಯ ಮೇಲೆ ವಾತಾವರಣದಲ್ಲಿರೋ ಲೇಯರ್ಸ್ ಇರುತ್ತಲ್ಲ, ಅದರಲ್ಲಿ 2ನೇ ಲೇಯರ್ ಅಲ್ಲಿ ಹೋಗಿ ಸ್ಟಕ್ ಆಗುತ್ತೆ, ದಪ್ಪ ಲೇಯರ್ ಕ್ರಿಯೇಟ್ ಆಗುತ್ತೆ. ಅದರ ಪರಿಣಾಮ ಸೂರ್ಯನ ಬೆಳಕು ಭೂಮಿಗೆ ಬರೋದಿಲ್ಲ, ಅದನ್ನು ಕ್ರಾಸ್ ಮಾಡಿ ಅದರ ಪರಿಣಾಮ ಭೂಮಿಯಲ್ಲಿ ಚಳಿಯ ವಾತಾವರಣ, ಹಿಮಯುಗದಂಥ ವಾತಾವರಣ ಸೃಷ್ಟಿಯಾಗಿ ಎಲ್ಲ ಐಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೂರ್ಯನ ಬಿಸಿಲು ಬರದೆ ಅದರ ಪರಿಣಾಮ ಎಲ್ಲ ಬೆಳೆ ನಾಶ ಆಗುತ್ತೆ, ಗಿಡಗಳೆಲ್ಲ ಸತ್ತು ಹೋಗ್ತವೆ, ಮನುಷ್ಯರು ತಿನ್ನೋಕೆ ಆಹಾರ ಇರೋದಿಲ್ಲ, ಮನುಷ್ಯರು ಚಳಿಯಿಂದ ರಕ್ಷಣೆ ಪಡೆಯೋಕ್ಕಾಗೋದಿಲ್ಲ, ಆ ಮೂಲಕ ಸಂಪೂರ್ಣ ವಿನಾಶ ಆಗುತ್ತೆ ಅನ್ನುವಂಥ ಲಾಜಿಕನ್ನಲ್ಲಿ ಮುಂದಿಡ್ಲಾಗ್ತಾ ಇದೆ. ಅಂದ ಹಾಗೆ ರಷ್ಯಾ ಈಗ ಟೆಸ್ಟ್ ಮಾಡಿರೋದು ಇದು ಈ ಸಾತನ್ 2 ಅಥವಾ ಈ ಸರ್ಮತ್ ರಾಕೆಟ್ನ ಮೊದಲ ಪರೀಕ್ಷಾರ್ಥ ಪ್ರಯೋಗವನ್ನು ರಷ್ಯಾ ಈಗ ಮಾಡಿದೆ. 2021ರಿಂದ ಇದು ಡಿಲೇ ಆಗ್ತಾನೆ ಬಂದಿತ್ತು. 2021ರಲ್ಲಿ ಬೇಗನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಆದರೆ ಡಿಸೆಂಬರ್ಗೆ ಪುಷ್ ಮಾಡಿದ್ರು. 2021 ಅಂತ್ಯಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ 2022 ಏಪ್ರಿಲ್ಗೆ ಕಡೆಗೂ ಕೂಡ ಮುಹೂರ್ತ ಕೂಡ ಬಂದು ಈಗ ಅದನ್ನು ಪರೀಕ್ಷೆ ಮಾಡಿದ್ದಾರೆ. ಆದರೆ ಈ ಡಿಲೇಗೆ ಕಾರಣ ಏನು, ಎಲ್ಲ ರೆಡಿ ಇದ್ದರೂ ಕೂಡ ಈ ಡಿಲೇಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಇದು ಏನಾದರೂ ಕೂಡ ಅಲ್ಲಿ ಡೆವಲಪ್ಮೆಂಟ್ ಆಗೋದು ಅಥವಾ ಕ್ಲಾರಿಟಿ ಸಿಗೋದವರೆಗೆ ಲೇಟ್ ಆಯಿತಾ, ಅಥವಾ ಬೇಕು ಅಂತಾನೆ ಟೈಮಿಂಗ್ ಸರಿಯಾಗಿರುತ್ತೆ, ಈ ಯುಕ್ರೇನ್ ಮೇಲಿನ ದಾಳಿ ಮುಂಚೆನೇ ಪುಟಿನ್ ಪ್ಲಾನ್ ಮಾಡಿಕೊಂಡು ಈ ಯುದ್ಧ ನಡೀತಿರ್ಬೇಕಾದ್ರೆ ಮಧ್ಯದಲ್ಲೇ ಪ್ರಯೋಗ ಮಾಡಿಬಿಟ್ರೆ ಶತ್ರುಗಳ ಎದೆ ನಡಗಿಸ್ಬೋದು ಅಂತ ಈ ಟೈಮಿಂಗನ್ನು ಚೂಸ್ ಮಾಡಲಾಯ್ತಾ, ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ. ಪುಟಿನ್ಗೆ ಗೊತ್ತು ಅದು ಏನು ಅಂಥೇಳಿ. ಇದನ್ನು ಸ್ನೇಹಿತರೆ ಈಗ ಪ್ಲೆಸೆಟ್ಸ್ಕ್ ಅಂತ ಒಂದು ಪ್ರದೇಶ, ಅಲ್ಲಿಂದ ಇದನ್ನು ಲಾಂಚ್ ಮಾಡಿರೋದು. ಇದು ರಷ್ಯಾದ ನಾರ್ತ್ ವೆಸ್ಟ್ನಲ್ಲಿದೆ, ರಷ್ಯಾದ ಪಶ್ಚಿಮದಲ್ಲಿ ಸ್ವಲ್ಪ ಮೇಲಕ್ಕಿದೆ ಇದು. ಅಲ್ಲಿಂದ ಇದನ್ನು ರಷ್ಯಾದ ಸಂಪೂರ್ಣ ಪೂರ್ವದಲ್ಲಿರೋ ಈ ಕಮ್ಚಾಟ್ಕಾ ಅನ್ನುವಂಥ ಪೆನಿನ್ಸುಲಾ, ಅಲ್ಲಿಗೆ ಇದನ್ನು ಟಾರ್ಗೆಟ್ ಮಾಡಿ ಫೈರ್ ಮಾಡಲಾಗಿದೆ. 6,000 ಕಿಲೋಮೀಟರ್ ಹೆಚ್ಚು ಕಮ್ಮಿ ಅಷ್ಟು ದೂರವನ್ನು ಕ್ರಮಿಸಿ ಕರಾರುವಕ್ಕಾಗಿ ತನ್ನ ಟಾರ್ಗೆಟನ್ನು ಇದು ಭೇದಿಸಿದೆ ಅಂತ ರಷ್ಯಾ ಹೇಳಿದೆ. ಮಚ್ ಸ್ನೇಹಿತರೆ, ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಸರಳವಾಗಿ, ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಂತ ನೋಡಿ ಎಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಇದು ನಮ್ಮ ಸಾಮರ್ಥ್ಯ, ಅದು ನಮ್ಮ ತಾಕತ್ತಿದು ಅಂತ ಅಲ್ಲ, ಇದು ನಮ್ಮ ವೀಕ್ನೆಸ್ ಕೂಡ ಹೌದು. ನಾವೇನು ರಾಕೆಟ್ ಸೈಂಟಿಸ್ಟ್ಗಳಲ್ಲ, ನಾವು ಜರ್ನಲಿಸ್ಟ್ಗಳು. ಸೊ ನಾವು ಇದನ್ನು ಅರ್ಥ ಮಾಡಿಕೊಂಡು, ಖುದ್ದಾಗಿ ಇದನ್ನು ಓದಿ ಸ್ಟಡಿ ಮಾಡಿಕೊಂಡು, ನಾವು ಅರ್ಥ ಮಾಡಿಕೊಂಡು ನಮ್ಮ ಪ್ರೀತಿಯ ವೀಕ್ಷಕರಿಗೂ ಸಿಂಪಲಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.